ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಪಾಯಸ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಮಾಡಲಿಕ್ಕೂ ಸ್ವಲ್ಪ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಈ ಪಾಯಸವನ್ನು ಮಾಡಲಿಕ್ಕೆ ಮೊದಲಿಗೆ ಹಲಸಿನ ಹಣ್ಣನ್ನು ಕೊಯ್ಕೊಂಡು ಅದರದ್ದು ತೊಳೆ ಎಲ್ಲ ಬಿಡಿಸಿ ಇಟ್ಕೋಬೇಕು. ಇದಕ್ಕೆ ನಾವು ತೊಳೆ ಅಂತ ಕರಿತೀವಿ, ಕೆಲವೊಂದು ಕಡೆ ಸೊಳೆ ಅಂತಲೂ ಕೂಡ ಕರೀತಾರೆ. ಹಣ್ಣಲ್ಲಿರುವಂತಹ ಬೀಜವನ್ನು ತೆಗೆದು ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಪಾಯಸವನ್ನು ಮಾಡಲಿಕ್ಕೆ ಹಣ್ಣು ಸ್ವಲ್ಪ ಗಟ್ಟಿಯಾಗಿರೋದನ್ನೇ ತಗೋಬೇಕು. ತುಂಬ ಹಣ್ಣಾಗಿರೋದನ್ನು ತಗೊಂಡ್ರೆ ಪಾಯಸದಲ್ಲಿ ಅದು ನಾರು ಬಿಟ್ಕೊಳ್ಳುತ್ತೆ, ತಿನ್ನುವಾಗ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರುವಂಥ ಹಣ್ಣನ್ನು ಉಪಯೋಗಿಸಿ ಪಾಯಸ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರಾಗಿ ನಾನು ಒಂದು 5 ಹಣ್ಣನ್ನು ತಗೊಂಡು ಪೀಸ್ ಮಾಡ್ಕೊಂಡಿದ್ದೀನಿ. ನಂತರ ನಾವು ಯಾವ ಬೌಲಲ್ಲಿ ಅಳತೆ ಮಾಡ್ಕೊತೀವೋ 1 ಬೌಲು ಹಣ್ಣಿಗೆ 3 ಬೌಲಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈ ಹಣ್ಣು ತುಂಬ ಬೇಗನೆ ಬೇಯುತ್ತೆ. 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದು ಬೇಡ. ಬೇಯಿಸ್ಕೊಳ್ಳೋದ್ರಿಂದ ಹಣ್ಣು ನಾರು ಬಿಟ್ಕೊಳ್ಳುತ್ತೆ, ತಿನ್ನುವಾಗ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಹಣ್ಣು ಬೇಯೋ ಹೊತ್ತಿಗೆ ಇನ್ನೊಂದು ಕಡೆ ನಾವು 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆಯನ್ನು ಕೆಂಪಾಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಹುರಿದು ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಪಾಯಸಕ್ಕೆ ನಮ್ಗೆ ಇಷ್ಟ ಆಗಿರೋ ಯಾವುದೇ ಡ್ರೈ ಫ್ರೂಟ್ಸನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಎರಡೂ 10 ತೊಗೊಂಡಿದ್ದೀನಿ. ಇದನ್ನು ನಾನು 1 ಟೀ ಸ್ಪೂನಷ್ಟು ತುಪ್ಪದಲ್ಲಿ ದ್ರಾಕ್ಷಿ ದಪ್ಪ ಆಗೋವರೆಗೂ ಮತ್ತು ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ನಾವು ಬಾದಾಮು ಮತ್ತು ಪಿಸ್ತಾನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಉಪಯೋಗಿಸ್ಕೋಬೋದು. ನಂತರ ಇಲ್ಲಿ ಅರ್ಧ ಬೌಲಷ್ಟು ಬೆಲ್ಲವನ್ನು 1/4 ಬೌಲಷ್ಟು ನೀರನ್ನು ಹಾಕಿ ಕರಗಿಸಿ ಇಟ್ಕೊಳ್ತಾ ಇದ್ದೀನಿ. ಪಾಕ ಮಾಡ್ಕೋಬೇಕಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲದಲ್ಲಿರುವಂಥ ಕಸರನ್ನು ನಾವು ತೆಗಿಲಿಕ್ಕೋಸ್ಕರ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. ನಮ್ಮ ಹತ್ರ ಚೆನ್ನಾಗಿರೋ ಬೆಲ್ಲ ಇತ್ತು ಅಂತ ಹೇಳಿದರೆ ಡೈರೆಕ್ಟಾಗಿಯೇ ಉಪಯೋಗಿಸ್ಕೋಬೋದು. ನಂತರ 3 ಟೇಬಲ್ ಸ್ಪೂನಷ್ಟು ಹಸಿ ಕಾಯನ್ನು ಹಾಕ್ಕೊಂಡು 2 ಏಲಕ್ಕಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಕಾಯನ್ನು ಹಾಕಲಿಕ್ಕೆ ಇಷ್ಟ ಇಲ್ಲದೆ ಇರೋರು ಕಾಯಿ ಹಾಲನ್ನು ಸೋಸಿ ಹಾಕ್ಬೋದು. ಇವಾಗ ಇಲ್ಲಿ ಹಲಸಿನ ಹಣ್ಣು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಆವಾಗಲೇ ಹುರಿದು ತೆಗೆದಿಟ್ಕೊಂಡಿರೋಂತಹ ರವೆ ಮತ್ತು ಕರಗಿಸಿಟ್ಕೊಂಡಿದ್ವಲ್ವ ಆ ಬೆಲ್ಲವನ್ನು ಸೋಸ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಕೂಡ ಸಿಹಿ ಇರೋದ್ರಿಂದ ಅರ್ಧ ಬೌಲಷ್ಟು ಬೆಲ್ಲ ಸಾಕಾಗುತ್ತೆ. ತುಂಬ ಸಿಹಿಯನ್ನು ಇಷ್ಟಪಡೋರು 3/4 ಬೌಲ್ವರೆಗೂ ಹಾಕ್ಕೋಬೋದು. ಇವಾಗ ಕಾಯಿ ಮತ್ತು ಏಲಕ್ಕಿಯನ್ನು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ಕುದಿಸ್ಕೋಬೇಕು. ನಮಗೆ ಪಾಯಸ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದರೆ ಇನ್ನು ಸ್ವಲ್ಪ ಬೇಕಂದರೆ ನೀರನ್ನು ಹಾಕ್ಕೋಬೋದು. ಪಾಯಸ ಯಾವ ಹದಕ್ಕೆ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಕುದಿಯುವಾಗ ರವೆ ಹರಳುತ್ತೆ, ಪಾಯಸ ಸ್ವಲ್ಪ ಗಟ್ಟಿಯಾಗುತ್ತೆ. ಕಾಯನ್ನು ಕೂಡ ಹಾಕಿರೋದ್ರಿಂದ ಕುದೀತಾ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡಂತಹ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಪಾಯಸ ರೆಡಿಯಾಗುತ್ತೆ. ಹಲಸಿನ ಹಣ್ಣು ಹಣ್ಣೇ ಅಷ್ಟು ರುಚಿಯಾಗಿರುತ್ತೆ. ಅದರಿಂದ ಮಾಡೋವಂಥ ಯಾವುದೇ ಖಾದ್ಯಗಳಾಗಲಿ ಅಷ್ಟೇ ರುಚಿಯಾಗಿರುತ್ತೆ. ಈ ಸೀಸನ್ ಮುಗಿಯೋ ಹೊತ್ತಿಗೆ ನೀವು ಒಂದ್ಸಲ ಈ ಪಾಯಸದ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.